ಹಾಯ್ ಎವ್ರಿಬಡಿ. ಟೆನ್ಸಸ್ ಅಂತಂದಮೇಲೆ 3-4 ಕ್ಯಾಟಗರಿ ಮಾಡಿಕೊಂಡು ಇನ್ ಡೀಟೇಲ್ ಆಗಿ ಅಂದರೆ ಇನ್ ಡೆಪ್ತ್ ಇಲ್ದು ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಅದನ್ನು ಸಿಂಪಲ್ ಟೆನ್ಸಸ್ ಅಂತ 3 ಕಲ್ತೀವಿ. ಅದಾದಮೇಲೆ ಕಂಟಿನ್ಯೂಸ್ ಟೆನ್ಸಸ್ ಅಂತ ಕಲ್ತೀವಿ. ಈಗ ನೆಕ್ಸ್ಟ್ 3 ಬೆಸ್ಟ್ 3 ಅಂತ ಕರಿತೀವಲ್ಲ, ಹಾಗೆ ನೆಕ್ಸ್ಟ್ 3 ಕೈಂಡ್ ಯಾವುದಪ್ಪ ಅಂತಂದರೆ ಈ ಪರ್ಫೆಕ್ಟ್ ಟೆನ್ಸಸ್. ಪರ್ಫೆಕ್ಟ್ ಟೆನ್ಸಸ್ ಅಂದರೆ ಏನು? ನಿರ್ದಿಷ್ಟವಾಗಿ ಯಾವ ಕಾಲದಲ್ಲಿದೆ ಈ ಸೆಂಟೆನ್ಸು, ಅಂದರೆ ಈ ಕ್ರಿಯೆ ಯಾವ ಕಾಲದಲ್ಲಿ ನಡೀತಿದೆ ಅನ್ನೋದನ್ನು ತೋರಿಸ್ಲಿಕ್ಕೆ ಬಳಸುವಂಥ ಸ್ಟ್ರಕ್ಚರ್ ಇದು. ಇದಾದಮೇಲೆ ಪರ್ಫೆಕ್ಟಲ್ಲೂ ಕೂಡ ಕಂಟಿನ್ಯೂಸ್ ಟೆನ್ಸ್ ಅಂತ ಬರುತ್ತೆ. ನೆಕ್ಸ್ಟ್ ನೋಡೋಣ. ಇಲ್ಲಿ ಈ ಫಸ್ಟ್ ನೋಡೋದಾದರೆ ಏನಿದ್ರೆ ಮೀನಿಂಗು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಏನಿದ್ರು ಅಂತಂದ್ರೆ ಆಲ್ರೆಡಿ ಹ್ಯಾಪನ್ಡ್ ಇನ್ ದ ಪಾಸ್ಟ್ ಟೆನ್ಸಲ್ಲಿ ಆಗಿರುತ್ತೆ, ಬಟ್ ಹ್ಯಾವ್ ಎ ಕನೆಕ್ಷನ್ ಟು ದ ಪ್ರೆಸೆಂಟ್. ಕೆಲಸ ಅನ್ಸ್ಪೆಸಿಫಿಕ್ ಆಗಿ ಹಿಂದೆ ನಡೆದಿರುತ್ತೆ ಪಾಸ್ಟ್ ಟೆನ್ಸಲ್ಲಿ, ಆದರೂ ಇನ್ನೂ ಕೂಡ ಹ್ಯಾವ್ ಎ ಕನೆಕ್ಷನ್ ಟು ದ ಪ್ರೆಸೆಂಟ್. ಈಗ ಏನು ನಾವು ವರ್ತಮಾನದಲ್ಲಿದ್ದೀವೋ ಪ್ರೆಸೆಂಟಲ್ಲಿ, ಇದಕ್ಕೆ ಕನೆಕ್ಟಿವ್ ಆಗಿರ್ತದೆ. ಇಂಥದ್ದನ್ನು ನಾವು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕರಿತೀವಿ. ಸೊ ಸ್ಟ್ರಕ್ಚರ್ ಆಗಿರುತ್ತೆ ನೋಡ್ಬರೋಣ. ಮೇಯ್ನಾಗಿ ನಾವು ಪರ್ಫೆಕ್ಟ್ ಟೆನ್ಸಸ್ ಅಂತ ಅಂದ ತಕ್ಷಣ ಅದು ಪ್ರೆಸೆಂಟ್ ಆದರೂ ಆಗಿರಲಿ, ಪಾಸ್ಟ್ ಆದರೂ ಆಗಿರಲಿ, ಫ್ಯೂಚರ್ ಆದರೂ ಆಗಿರಲಿ, ನಮಗೆ ಈ ವರ್ಬು V3 ಫಾರ್ಮಲ್ಲಿ ಇರಬೇಕು. ಇದು ಮೈಂಡ್ ಸೆಟ್, ನೆನ್ಪಿಟ್ಕೊಳ್ಳಿ. ಇಲ್ಲಿ ಪರ್ಟಿಕ್ಯುಲರ್ ಪ್ರೆಸೆಂಟ್ ಟೆನ್ಸ್ ಆದ್ದರಿಂದ ಫಸ್ಟ್ ಸಬ್ಜೆಕ್ಟ್ ಬರುತ್ತೆ. ಸಬ್ಜೆಕ್ಟ್ ಅಂದರೆ ಏನು ನೋಡಿ, ಬೇರೆ ಏನೂ ಇಲ್ಲ. ಐ, ಯು, ಈ, ಶಿ, ಇಟ್, ವಿ, ಯು, ದೇ ಅಂತ ತಗೊಂಡಿದ್ದೀವಲ್ಲ, ಇವು ಪ್ರನೌನ್ಸು. ಇವುಗಳ ಜಾಗದಲ್ಲಿ ನಾವು ಕೂಡ ಪ್ರಾಪರ್ ನೌನ್ ಕೂಡ ಬಳಸಬಹುದು. ಇದನ್ನು ಸಬ್ಜೆಕ್ಟ್ ಅಂತ ಕರಿತೀವಿ. ಸಬ್ಜೆಕ್ಟ್ ಜೊತೆಗೆ ಸಬ್ಜೆಕ್ಟ್ ಆದಮೇಲೆ ಪ್ಲಸ್ ಹ್ಯಾವ್. ಹ್ಯಾವ್ ಬಂದಿದೆ, ಫಸ್ಟ್ ಪರ್ಸನ್ಗೆ ಬರುತ್ತೆ, ಸೆಕೆಂಡ್ ಪರ್ಸನ್ಗೆ ಬರುತ್ತೆ, ಥರ್ಡ್ ಪರ್ಸನ್ನಲ್ಲಿ ಪ್ಲೂರಲ್ಗೆ ಬರುತ್ತೆ. ಯಾವುದು? ಹ್ಯಾವ್. ಹಾಗಾದ್ರೆ ಹ್ಯಾಸ್ ಬೇಕಾ? ಹೌದು. ಯಾಕೆ ಹ್ಯಾಸ್ ಯಾಕೆ ಬೇಕು ಅಂದರೆ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ನೋಡಿ, ಇಲ್ಲಿ ನೋಡಿ, ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಹ್ಯಾಸ್ ಬಳಸ್ತೀವಿ ಸಬ್ಜೆಕ್ಟ್ ಆದ ನಂತರದಲ್ಲಿ. ಅಂದರೆ ಬಿ ವರ್ಬ್ ಆಗಿ ಅಥವಾ ಹೆಲ್ಪಿಂಗ್ ವರ್ಬ್ ಅಥವಾ ಆಕ್ಸಿಲರಿ ವರ್ಬ್ ಅಂತ ಕರಿತೀವಿ. ಹ್ಯಾಸ್ ಬಳಸ್ತೀವಿ. ಇನ್ನು ಉಳಿದ ಎಲ್ಲ ಕಡೆ ಹ್ಯಾವ್ ಅನ್ನೋದನ್ನೇ ಬಳಸ್ತೀವಿ, ಎಸ್ಪೆಷಲಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸಲ್ಲಿ. ನೆನ್ಪಿಟ್ಟುಗಳು, ಇನ್ನೊಮ್ಮೆ ಹೇಳ್ತೇನೆ, ಹ್ಯಾವ್ ಅನ್ನೋದು ಎಲ್ಲ ಕಡೆ ಬರ್ತದೆ ಎಕ್ಸೆಪ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ಗೆ ಹ್ಯಾವ್ ಪ್ಲೇಸ್ ಬದಲಾಗಿ ಹ್ಯಾಸನ್ನು ಬಳಸ್ತೀವಿ. ಅಲ್ಲದೆ ವರ್ಬು ಪಾಸ್ಟ್ ಪಾರ್ಟಿಸಿಪಲ್ ಕನ್ನಡದಲ್ಲಿ ಭೂತಕೃತ ಅಂತ ಕರಿತೀವಿ. ಎಕ್ಸಾಂಪಲ್ ಗೋ, ವೆಂಟ್, ಗಾನ್, ಕಮ್, ಕೇಮ್, ಕಮ್ ಅಂತೀವಲ್ಲ, ಅಲ್ಲಿ ಥರ್ಡ್ ಕಾಲಮಲ್ಲಿ ಬರುತ್ತಲ್ಲ, V3ನಲ್ಲಿ ಇರುತ್ತೆ. ಇದಿಷ್ಟು ನೆನ್ಪಿಟ್ಕೊಂಡ್ರೆ ಈ ಕಡೆ ಎಲ್ಲ ಸಿಂಗ್ಯುಲರ್ಸ್, ಆ ಕಡೆ ಪ್ಲೂರಲ್ಸ್. ನಾನು ಇಲ್ಲೂ ಕೂಡ 6 ಡಿಫ್ರೆಂಟ್ ಸೆಂಟೆನ್ಸ್ಗಳನ್ನು ತಗೊಂಡಿದ್ದೀನಿ. ಒಂದನ್ನೇ ತಗೊಂಡ್ರೆ ನಮಗೆ ವೊಕ್ಯಾಬ್ಯುಲರಿ ಬೆಳೆಯಲ್ಲ. ಮತ್ತು ಸೆಂಟೆನ್ಸ್ ಫಾರ್ಮೇಷನ್ ಹೇಗಿರುತ್ತೆ, ಪ್ರೊನೌನ್ಸ್ಗಳನ್ನು ಹೇಗೆ ಬಳಸ್ತೀವಿ, ಬೇರೆ ಬೇರೆ ಸರ್ವನಾಮಗಳನ್ನು ಅನ್ನೋದನ್ನು ಒಂದಷ್ಟು ಹೆಚ್ಚು ಮನವರಿಕೆ ಆಗಲಿ ಒಂದೇ ಪ್ರಯತ್ನದಲ್ಲಿ ಅಂತೇಳಿ ನಾನು ಈ ಕಡೆ ಆ ಕಡೆ 6 ಸೆಂಟೆನ್ಸ್ಗಳನ್ನು 6 ಪ್ಲೇಸಲ್ಲಿ ಒಂದೇ ಸೆಂಟೆನ್ಸ್ ಇಡೋದ್ರ ಬದಲು ಬೇರೆ ಬೇರೆ ತಗೊಂಡಿದ್ದೀನಿ. ಅದನ್ನು ನೀವು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರೆ ಇನ್ನೊಂದಷ್ಟು ಮನವರಿಕೆ ಆಗುತ್ತೆ. ನೋಡೋಣ. ಐ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್. ಐ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್ ಅಂದರೆ ನಾನು ಉಪಹಾರ ತಿಂದಿದ್ದೇನೆ. ಸಿಂಪಲ್ ಪ್ರೆಸೆಂಟ್ ಹೇಳ್ಬಿಟ್ರೆ ಏನಾಗುತ್ತೆ, ಐ ಈಟ್ ಬ್ರೇಕ್ಫಾಸ್ಟ್, ನಾನು ಉಪಹಾರ ತಿಂದೆ. ಸಿಂಪಲ್ ಪ್ರೆಸೆಂಟ್. ಬಟ್ ಇದು ಪ್ರೆಸೆಂಟ್ನ ಪರ್ಫೆಕ್ಟ್ ಆಗಿ ಹೇಳ್ತಿದೆ. ಐ ಹ್ಯಾವ್ ಈಟನ್ ಬ್ರೇಕ್ಫಾಸ್ಟ್, ನಾನು ಉಪಹಾರ ತಿಂದಿದ್ದೇನೆ. ಯಾರಾದ್ರೂ ಬಂದು ತಿಂಡಿ ತಿನ್ನ ಬಾ, ಇನ್ನೊಂದ್ಸಲ ಬ್ರೇಕ್ಫಾಸ್ಟ್ ಮಾಡಿ, ನಾನು ತಿಂದಿದ್ದೇನೆ ಜಸ್ಟ್ ಹೇಳ್ತೀವಲ್ಲ, ಇದರ ಅರ್ಥ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಕೊಡೋದು. ಹಾಗೆ ಇದು ಸಿಂಗ್ಯುಲರ್ ಆಯಿತು. ಫಸ್ಟ್ ಪರ್ಸನ್ಗೆ ಪ್ಲೂರಲ್ನಲ್ಲಿ ಐ ಬದಲಾಗಿ ವಿ, ಅಂದರೆ ನಾವು. ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಹೋಮ್ ವರ್ಕ್. ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಹೋಮ್ ವರ್ಕ್, ನಾವು ನಮ್ಮ ಮನೆ ಕೆಲಸವನ್ನು ಮುಗಿಸಿದ್ದೇವೆ. ಇವಾಗ ನಾನು ಫ್ರೀ, ನಾನು ಇನ್ನೇನು ಹೋಮ್ವರ್ಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಗಿಲ್ಲ ಅಂತಾರೆ ಮಕ್ಕಳು. ಹಾಕ್ತಾನೆ ಮುಗಿಸಿರ್ತಾರೆ. ನೀವು ಕೇಳಿದ್ರೆ ನಾವು ನಮ್ಮ ಮನೆ ಕೆಲಸನ ಮುಗಿಸಿದ್ದೇವೆ. ವಿ ಹ್ಯಾವ್ ಕಂಪ್ಲೀಟೆಡ್ ಅವರ್ ಹೋಮ್ ವರ್ಕ್. ಬಗ್ಗೆ ಇಲ್ಲಿ ವಿ ಹ್ಯಾವ್ ಜಸ್ಟ್ ಕಂಪ್ಲೀಟೆಡ್ ಅನ್ನೋ ವರ್ಡ್ ಕೂಡ ಬಳಸ್ಕೋಬಹುದು. ನೆಕ್ಸ್ಟ್ ಬನ್ನಿ ಸೆಕೆಂಡ್ ಪರ್ಸನ್ನಲ್ಲಿ. ಈ ಕಡೆ ಬಳಸಿದ್ರೆ ಸೇಮ್ ಸಿಂಗ್ಯುಲರ್, ಆ ಕಡೆ ಪ್ಲೂರಲ್, ಬದಲಾವಣೆ ಇಲ್ಲ ಪ್ರೊನೌನ್ಸಲ್ಲಿ ಗೊತ್ತಿದೆ ನಿಮಗೆ. ಯು ಹ್ಯಾವ್ ಸೀನ್ ದಟ್ ಆಲ್ರೆಡಿ. ಇಲ್ಲಿ ಸೆಂಟೆನ್ಸ್ ಲೆಂತಿ ಆಗ್ತಿತ್ತು ಅಂತೇಳಿ ಸಿನಿಮಾ ಅನ್ನೋದನ್ನು ತೆಗೆದಿದ್ದೀನಿ. ಯು ಹ್ಯಾವ್ ಸೀನ್ ದಟ್ ಆಲ್ರೆಡಿ. ದಟ್ ಅಂದರೆ ಏನಾದರೂ ಆಗಿರ್ಬೋದು, ಬುಕ್ಕು ಅಥವಾ ಥಿಂಗ್ ಏನಾದರೂ ಆಗಿರಲಿ. ಇದರರ್ಥ ನೀನು ಅದನ್ನು ಈಗಾಗಲೇ ನೋಡಿದ್ದೀಯಾ, ಆಲ್ರೆಡಿ ನೋಡಿದ್ದೀಯಾ. ಆಲ್ರೆಡಿ ಸೀನ್ ಥರ್ಡ್ ಫಾರ್ಮ್, ವರ್ಬ್ನ ಥರ್ಡ್ ಫಾರ್ಮ್. ಆ್ಯಕ್ಷನ್ ವರ್ಡ್ ಏನಿದೆಯೋ ಇದರ ಥರ್ಡ್ ಫಾರ್ಮ್. ಹ್ಯಾವ್, ಹ್ಯಾಸ್ ಎಲ್ಲಿ ಬರ್ತದೋ ಅಲ್ಲಿ ಮೈನ್ ವರ್ಬ್ಗಳು ನೋಡಿ, ಈಟನ್ ಆಗಿರಲಿ, ಸೀನ್ ಆಗಿರಲಿ, ಲೆಫ್ಟ್ ಆಗಿರಲಿ, ಅಥವಾ ಇಲ್ಲಿ ರಿಟರ್ನ್, ಇಲ್ಲಿ ರೀಚ್, ಕಂಪ್ಲೀಟ್, ಕೆಲವೊಂದು
ಈಡಿಯಿಂದ ಎಂಡ್ ಆಗ್ತವೆ, ಅವನ್ನ ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. ಉಳಿದವು ಕೂಡ ಡಿಫರೆಂಟ್ ಆಗಿ ಇಲ್ಲಿ ಏನಿಂದ ಎಂಡ್ ಆಗ್ತವೆ, ಅದನ್ನ ಇನ್ನೊಂದಿನ ವರ್ಬ್ಸ್ ರಿಲೇಟೆಡ್ ವಿಡಿಯೋ ಮಾಡುವ ಹೇಳೋಣ. ಯು ಹ್ಯಾವ್ ಸೀನ್ ದಟ್ ಆಲ್ರೆಡಿ, ನೀನು ಅದನ್ನ ಈಗಾಗಲೇ ನೋಡಿದ್ದೀಯಾ. ಪರ್ಫೆಕ್ಟ್ ಆಗಿ ಹೇಳುವಂಥದ್ದು. ಮಕ್ಳು ಏನಾದ್ರು ಹಠ ಹಿಡಿತಿದ್ರೆ ನಾನು ನೋಡ್ಬೇಕು ಅದನ್ನ, ನಾನು ಮತ್ತೆ ಹೋಗ್ಬೇಕು ಅಂತ ಅನ್ನುವಾಗ ಮಕ್ಕಳಿಗೆ ಅಥವಾ ಯಾರಾದರೂ ನಮಗೆ ಆಪ್ತರಾಗಿರೋರಿಗೆ ಸಿಂಗುಲರಲ್ಲಿ ಹೇಳುವಂಥದ್ದು, ಯು ಹ್ಯಾವ್ ಸೀನ್ ಆಲ್ರೆಡಿ, ನೀನು ಆಲ್ರೆಡಿ ನೋಡಿದೀಯಾ. ಯು ಹ್ಯಾವ್ ಈಟನ್, ನೀನು ತಿಂದಿದೀಯಾ. ಯು ಹ್ಯಾವ್ ಗಾಟ್ ದ ಚಾನ್ಸ್, ನಿನಗೆ ಎಲ್ಲ ಚಾನ್ಸ್ ಸಿಕ್ಕಿದೆ ಅಂತ ಹೇಳಲಿಕ್ಕೆ ಬಳಸುವಂಥದ್ದು. ಯು ಹ್ಯಾವ್ ರೀಚ್ ದ ಡೆಸ್ಟಿನೇಷನ್, ಇದು ಪರ್ಟಿಕ್ಯುಲರ್ಲಿ ನಾವು ಯಾವುದೋ ಒಂದು ಲೊಕೇಶನ್ ಹಾಕ್ಕೊಂಡು ಹೋಗೋ ಅಡ್ರೆಸ್ನ ಹುಡ್ಕೊಂಡು ಹೋಗ್ತಾ ಇರ್ತೀವಿ ಅಂದ್ಕೊಳ್ಳಿ ಫೋನಲ್ಲಿ. ಯಾವಾಗ ನಾವು ನಮ್ಮ ಲೊಕೇಶನ್ ರೀಚ್ ಆದ್ವೋ, ಡೆಸ್ಟಿನೇಷನ್ಗೆ ರೀಚ್ ಆದ್ವೋ, ಅವಾಗ ಅದು ಅನೌನ್ಸ್ ಮಾಡುತ್ತೆ ವಾಯ್ಸಲ್ಲಿ ಅಥವಾ ಅದರ ಇಂಟಿಮೇಷನ್ ಲೆಟರಲ್ಲಿ, ಯು ಹ್ಯಾವ್ ರೀಚ್ ದ ಡೆಸ್ಟಿನೇಷನ್, ನೀವು ನಿಮ್ಮ ಗುರಿಯನ್ನು, ನಿಮ್ಮ ಸ್ಥಳವನ್ನು ತಲುಪಿದ್ದೀರಿ. ಈಗ ತಾನೆ ಯಾವಾಗ ರೀಚ್ ಆದರೆ ಅದನ್ನು ಹೇಳಲಿಕ್ಕೆ ಬಳಸುವಂಥದ್ದು. ಯು ಹ್ಯಾವ್ ರೀಚ್ ದ ಡೆಸ್ಟಿನೇಷನ್. ಇಲ್ಲಿ ಯಾವಾಗಲೂ ಆಗಿದ್ರೆ ಇಲ್ಲಿ ಹ್ಯಾವ್ ಹ್ಯಾಡ್ ಅಂತ ಬರ್ತಿತ್ತು, ಬಟ್ ಈಗ ಜಸ್ಟ್ ಯು ಹ್ಯಾವ್ ರೀಚ್ ದ ಡೆಸ್ಟಿನೇಷನ್. ಸಿಂಪಲ್ ಆಗಿ ಹೇಳ್ಬಿಟ್ಟಿದ್ರೆ ಯು ರೀಚ್ಡ್ ಅಂತ ಬಂದ್ಬಿಡ್ತಿತ್ತು, ನೀನು ತಲುಪಿದೆ ಅಷ್ಟೇ. ಆದರೆ ತಲುಪಿದ್ದೀರಿ ಅನ್ನೋದನ್ನ ಪರ್ಫೆಕ್ಟ್ ಆಗಿ ಒತ್ತಿ ಹೇಳಲಿಕ್ಕೆ ಯು ಹ್ಯಾವ್, ಇಲ್ಲಿ ನೋಡಿ ಹ್ಯಾವ್ ಅನ್ನುವಂಥ ಆಕ್ಸಿಲರಿ ವರ್ಬು ಜೊತೆಗೆ ರೀಚ್ ಅನ್ನೋದು ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪರ್ಸನ್ ಎರಡರಲ್ಲೂ ಒಂದೇ ಬರುತ್ತೆ ಕೆಲವಕ್ಕೆ. ರೀಚ್ ಅನ್ನೋದು ಡೆಸ್ಟಿನೇಷನ್, ಇದರ ಅರ್ಥ. ನೆಕ್ಸ್ಟ್ ಇಲ್ಲಿ ಬಂದರೆ ಗೊಂದಲ ಏನಪ್ಪ ಅಂದರೆ, ಹಿ, ಶಿ, ಇಟ್ ಮೂರು ಕೂಡ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಕನ್ನಡದಲ್ಲಾದರೆ ಅವನು ಅಥವಾ ಇವನು, ಅವಳು ಅಥವಾ ಇವಳು, ಇದು ಅಂತ ಕರಿತೀವಿ. ಈ ಮೂರು ಜನರಿಗೆ ಒಟ್ಟಿಗೆ ಕಾಮನ್ ಆಗಿ ತಗೊಂಡ್ರೆ, ಹಿ ಅಥವಾ ಶಿ ಆರ್ ಇಟ್ ಹ್ಯಾಸ್ ಜಸ್ಟ್ ಲೆಫ್ಟ್ ದ ಆಫೀಸ್. ಶಿ ಹ್ಯಾಸ್ ಜಸ್ಟ್ ಲೆಫ್ಟ್ ದ ಆಫೀಸ್ ಅಥವಾ ಇಟ್ ಹ್ಯಾಸ್ ಜಸ್ಟ್ ಲೆಫ್ಟ್ ದ ಆಫೀಸ್ ಅಂದರೆ ಕನ್ನಡದಲ್ಲಿ ಅವನು ಈಗ ತಾನೇ ಕಚೇರಿಯಿಂದ ಹೊರಟಿದ್ದಾನೆ. ಶೀಗೆ ಹೇಳ್ತೀರಾ, ಇವಳು ಈಗ ತಾನೇ ಕಚೇರಿಯಿಂದ ಹೊರಟಿದ್ದಾಳೆ. ಇಲ್ಲಿ ನೋಡಿ ಬೇರೆ ಬೇರೆ ಬರ್ತಿದ್ದೇನೆ. ಇಟ್ ಅದಕ್ಕೆ ಬದಲಾಗಿ ಇದು ಈಗ ತಾನೇ ಕಚೇರಿಯಿಂದ ಹೊರಟಿದೆ. ಯಾವುದೋ ಫೈಲು ಅಥವಾ ಯಾವುದೋ ಥಿಂಗ್ ಅಂತ ಇರ್ಬೋದು. ಈ ರೀತಿ ಇಲ್ಲಿ ನಾವು ಹೇಗೆ ಬೇರೆ ಬೇರೆ ಸರ್ವನಾಮಗಳನ್ನ ಬಳಸ್ತೀವೋ ಕನ್ನಡದಲ್ಲಾದರೆ ನೋಡಿ, ಅದು ಹೀಗಾದರೆ ನೇ ಬರುತ್ತೆ, ಶೀಗಾದರೆ ಲೇ ಬರುತ್ತೆ, ಅಥವಾ ಅದು ನ್ಯೂಟ್ರಲ್ ಜೆಂಡರ್ ಆಗಿದ್ರೆ ಏನಾಗುತ್ತೆ ದೇ ಅಂತ ಬರುತ್ತೆ. ಬಟ್ ಇಂಗ್ಲೀಷಲ್ಲಿ ಸಿಂಪಲ್ ಅನ್ನೋದಕ್ಕೆ ನೋಡಿ ಜಸ್ಟ್ ಹ್ಯಾಸ್ ಅಂತ ಬಳಸ್ಬಿಟ್ರು. ಈ ಹ್ಯಾಸ್ ಅನ್ನೋದು ಈ ಮೂರು ಕೊನೆಯ ಪ್ರತ್ಯಯಗಳನ್ನು ತುಂಬಿಕೊಡ್ತದೆ. ಇಂಗ್ಲೀಷು ಈಸಿ ಇರಲಿಕ್ಕೆ ಇಂಥದ್ದೊಂದಷ್ಟು ಎಕ್ಸಾಂಪಲ್ಸನ್ನು ನಾವು ಮಕ್ಕಳಿಗೆ ಅಥವಾ ಲರ್ನರ್ಸ್ಗೆ ಕೊಡ್ತಾ ಹೋಗ್ಬೋದು. ಹಾಗೆ ಪ್ಲೂರಲ್ ಫಾರ್ಮ್ ಎಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆದರೆ ಇವರು ಮೂರು ಜನ, ಈ ಕಡೆ ಥರ್ಡ್ ಪರ್ಸನ್ ಪ್ಲೂರಲ್ನಲ್ಲಿ ದೇ ಹ್ಯಾವ್ ರಿಟರ್ನ್ ದ ಲೆಟರ್. ದೇ ಹ್ಯಾವ್ ರಿಟರ್ನ್ ದ ಲೆಟರ್. ನಿಮ್ಗೆ ಗೊತ್ತು ಈಗಾಗಲೇ ದೇ ಅಂದರೆ ಅವರು ಅಥವಾ ಇವರು ಪ್ಲೂರಲ್ ಫಾರ್ಮಲ್ಲಿ ಬಳಸುವಂಥದ್ದು. ಪತ್ರವನ್ನು ಬರೆದಿದ್ದಾರೆ. ಎಲ್ಗೂ ಪತ್ರ ಬರೀಬೇಕಿತ್ತು ಅವರು ಪತ್ರವನ್ನು ಬರೆದಿದ್ದಾರೆ. ಬರೆದ್ರು ಅಲ್ಲ, ಈಗ ತಾನೇ ಬರೆದ್ರು ಅಲ್ಲ, ಈಗ ಬರೆದಿದ್ದಾರೆ. ಒತ್ತಿ ಹೇಳ್ತೀವಲ್ಲ, ಈಗ ಬರೆದಿದ್ದಾರೆ. ದೇ ಹ್ಯಾವ್ ರಿಟರ್ನ್, ನಾನೇನು ನೋಡಿದೆ ಅಥವಾ ನನಗೆ ಕನ್ಫರ್ಮ್ ಆಗಿದೆ ಅನ್ನೋ ಮೀನಿಂಗಲ್ಲಿ ಹೇಳುವಂಥದ್ದು. ಸೊ ಇಷ್ಟೆಲ್ಲ ಮೀನಿಂಗನ್ನು ಕೊಡುವಂತಿದ್ರೆ ಈ ಸ್ಟ್ರಕ್ಚರ್ ನೀವೆಲ್ಲಿ ನೋಡ್ತಿರೋದನ್ನು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಇನ್ನೊಂದು ಸಾರಿ ಮೀನಿಂಗ್ ಹೇಳ್ಬಿಡ್ತೀನಿ. ಹ್ಯಾಪನ್ಡ್ ಇನ್ ದ ಪಾಸ್ಟ್, ಆಲ್ರೆಡಿ ಪಾಸ್ಟ್ ಟೆನ್ಸಲ್ಲಿ ಮುಗ್ದಿರ್ತದೆ, ಬಟ್ ಹ್ಯಾವ್ ಎ ಕನೆಕ್ಷನ್ ಟು ದ ಪ್ರೆಸೆಂಟ್. ಈ ಪ್ರೆಸೆಂಟ್ ಟೆನ್ಸ್ಗೆ ಕನೆಕ್ಟಿವಿಟಿನ ಕೊಡೋ ಹಾಗಿರ್ತದೆ. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ಆಲ್ ದ ಕಾನ್ಸೆಪ್ಟ್ ಆಫ್ ದೀಸ್ ಸೆಂಟೆನ್ಸಸ್. ನೋಡಿ, ನನ್ನ ವಿಡಿಯೋಗಳಲ್ಲಿ ಏನು ವಿಶೇಷತೆ ಅಂದರೆ ಯಾವುದೋ ಒಂದು ವಿಚಾರವನ್ನಷ್ಟೇ ಕಲಿಯಲ್ಲ ನೀವು. ನಿಮಗೆ ಅರಿವಿಲ್ಲದೆ ಇದಕ್ಕೆ ರಿಲೇಟೆಡ್ ಅನೇಕ ವರ್ತ್ಫುಲ್, ಮೀನಿಂಗ್ಫುಲ್ ಆ್ಯಂಡ್ ಎಸೆನ್ಷಿಯಲ್ ಎಜುಕೇಷನಲ್ ಥಿಂಗ್ಸ್ನ ಕಲಿತೀರಿ. ಒಂದೇ ಸೆಂಟೆನ್ಸ್ ತಗೊಂಡು ಹೇಳೋ ಜಾಗದಲ್ಲಿ 6 ಥರದ ಸೆಂಟೆನ್ಸ್ ತಗೊಂಡಿರ್ತೀನಿ. ನನ್ನ ಉದ್ದೇಶ ಪಾರ್ಟ್ಸ್ ಆಫ್ ಸ್ಪೀಚ್ ಕೂಡ ಕಲಿತಾ ಇರ್ತೀರಿ, ಇಲ್ಲಿ ಟೆನ್ಸಸ್ ಕಲಿತಾ ಇರ್ತೀರಿ, ಮತ್ತು ವರ್ಬ್ಸ್ನ ಬೇರೆ ಬೇರೆ ಫಾರ್ಮ್ಗಳನ್ನ ಕಲಿತಾ ಇರ್ತೀರಿ. ಹೀಗೆ ಸ್ಟ್ರಕ್ಚರ್ ಹೇಗೆ ಬರುತ್ತೆ, ಅದರ ಸೀಕ್ವೆನ್ಸ್ ಏನು ಎಲ್ಲವನ್ನ ಕಲಿತೀರಿ. ಜೊತೆಗೆ ಇನ್ನೊಂದಷ್ಟು ಪಂಕ್ಚುವಲಿಟಿನ ಕಲಿತೀರಿ, ಪಂಕ್ಚುವಲ್ ಸಿಂಬಲ್ಸ್ನ ಕಲಿತೀರಿ. ನೀವು ಪಂಕ್ಚುವಲ್ ಆಗಿ ಇಂಗ್ಲೀಷನ್ನು ಹೇಗೆ ಡೆವಲಪ್ ಮಾಡ್ಕೋಬೇಕು ಅಂತಂದರೆ ನೋಡಿ ಬಿಟ್ಟರೆ ಆಗೋಲ್ಲ. ಅಟ್ ದ ಎಂಡ್ ಆಫ್ ಆಲ್ ಮೈ ವಿಡಿಯೋಸ್ ಮೈ ಹಂಬಲ್ ರಿಕ್ವೆಸ್ಟ್ ಏನು, ನೀವು ಆ್ಯಕ್ಷನ್ ಟೇಕರ್ ಆಗಬೇಕು. ಸೊ ಯು ಮಸ್ಟ್ ಟೇಕ್ ದ ಆ್ಯಕ್ಷನ್, ದೆನ್ ಯು ವಿಲ್ ಏನಾಗ್ತೀರಿ, ಶೈನ್ ಆಗ್ತೀರಿ. ಸೊ ಹಾಗಾಗಿ ನೀವು ಇಂಥ ನಿಜವಾಗ್ಲೂ ಕೂಡ ಅವಶ್ಯಕತೆ ಇರತಕ್ಕಂಥ ವಿಡಿಯೋಸ್ ಇದು ಅನ್ನೋ ನಿಮಗೆ ಅನಿಸಿದ್ರೆ ನಮ್ಮ ವಿಡಿಯೋಸನ್ನು ಸಬ್ಸ್ಕ್ರೈಬ್ ಮಾಡ್ತಾ ಚಾನಲನ್ನು ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡ್ತೀರಿ ಅಂತ ಐ ಹೋಪ್ ಯು ವಾಚ್ ಮೈ ಆಲ್ ವಿಡಿಯೋಸ್ ಟಿಲ್ ಮೈ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.